ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ನಾನೇನೋ ದೊಡ್ಡ ಶಿಕ್ಷೆ ಕೊಡ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಮಾತಾಡದೆ 10 ನಿಮಿಷ ನಿಂತ್ಕೋಬೇಕು ಅಂತ ಬರ್ದಿದೆ, ಅಷ್ಟೇ ತಾನೇ? ಒಳ್ಳೇದಾಯ್ತು ಬಿಡು, ನೀನ್ ಬೇರೆ ಮಾತಿನ ಮಲ್ಲಿ, ಬಿಟ್ರೆ ಇಡೀ ದಿನ ಮಾತಾಡ್ತಾನೆ ಇರ್ತೀಯ. ಅದಕ್ಕೆ 10 ನಿಮಿಷ ಮಾತಾಡದೆ ನಿಂತ್ಕೋ ಅಂತ ಹೇಳಿದೇನ ಅಷ್ಟೇ. ಏನಕ್ಕ, ನೀವು ನಿಮ್ಮ ತಮ್ಮನ ಥರನೇ ನಾನು ತಪ್ಪು ತಿಳ್ಕೊಂಡಿದ್ದೀರಾ? ಅಯ್ಯೋ ದೀಪ, ಹಾಗಲ್ಲ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿದ್ದು. ಹೋಗ್ಲಿ ಬಿಡು, ತುಂಬಾ ಸಿಂಪಲ್ ಆಗಿ ಶಿಕ್ಷೆ ಕೊಟ್ಟಿದ್ದಾನೆ, ಮುಗಿಸ್ಬಿಡು. ನೋಡ್ತಿದ್ರೆ ಒಬ್ಬ ಪ್ರೇಮಿ ಇನ್ನೊಬ್ಬ ಪ್ರೇಮಿಗೆ ಸಿಹಿಯಾದ ಶಿಕ್ಷೆ ಕೊಟ್ಟಿರೋ ತರ ಇದೆ. ಹೋಗಿ ಅಕ್ಕ, ಏನೋ ಹೇಳ್ಬಿಡಿ. ಇರೋದನ್ನೇ ಹೇಳ್ತಿರೋದು ದೀಪ. 1 ನಿಮಿಷ ಕೊಡಿಲಿ ಅಕ್ಕ. ಇಲ್ಲಿ ನೋಡಿ, ಮೇಲೆ ಇರೋದು 1 ಬರವಣಿಗೆಯಲ್ಲಿದೆ, ಕೆಳಗಡೆ ಇರೋದು ಇನ್ನೊಂದು ಬರವಣಿಗೆಯಲ್ಲಿದೆ. ಇದು ಬೇರೆ ಬೇರೆಯವ್ರು ಬರ್ದಂಗಿಲ್ವಾ? ಏನ್ ದೀಪ ನೀನು, ಅದ್ ಹೆಂಗ್ ಬೇರೆಯವ್ರು ಬರೆಯೋದಕ್ಕೆ ಸಾಧ್ಯ? ಸುಮ್ಮನೆ ಏನೇನೋ ಅನ್ಕೋಬೇಡ ನೀನು. ಅದು ಅವನು ಮೊದಲನೇ ಸಾಲ ಬರ್ದಿರ್ತಾನೆ, ಆಮೇಲೆ ಇನ್ನೇನೋ ಉಳಿದು 2ನೇ ಸಾಲ ಬರ್ದಿರ್ತಾನೆ, ಅಷ್ಟೇ. ಹೌದಾ? ಸರಿ, ನೀವು ಹೇಳ್ತಿದ್ದೀರಾ ಅಂತ ಅನ್ಬೇಕು ಅಷ್ಟೇ. ನೋಡು, ಫಸ್ಟ್ ಅವ್ನು ಬರ್ದಿರೋದನ್ನ ಬೇಗ ಮಾಡಿ ಮುಗಿಸು, ಇಲ್ಲಾಂದ್ರೆ ಮತ್ತೆ ಕೋಪ ಮಾಡ್ಕೋತಾನೆ. ಆದರೆ ಯಾಕೋ ಭಯ ಆಗ್ತಿದೆ ಅಕ್ಕ. ದೀಪ, ಪ್ರೀತಿಲಿ ಭಯ ಇರಬಾರ್ದು, ಧೈರ್ಯವಾಗಿ ಹೋಗು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ನಮ್ಮ ಹುಡುಗಿಗೆ ಶಿಕ್ಷೆ ಕೊಡ್ತೀಯ ಚಿರು? ಈಗ ನಾನು ಮಾಡಿರೋ ಕೆಲಸದಿಂದ ಇನ್ಯಾವತ್ತೂ ನೀನು ಅವಳಿಗೆ ಶಿಕ್ಷೆನೂ ಕೊಡಬಾರ್ದು ಅನ್ಕೊಳ್ತೀಯ, ನೋಡ್ತಿರು. ಆದರೂ ದೀಪನ ವಿಷಯದಲ್ಲಿ ಮೊದಲಿನಷ್ಟು ನೀನು ರೂಢಾಗಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಯಿತು. ಒಂದು ರೀತಿಲಿ ಇದು ಒಳ್ಳೆ ಬೆಳವಣಿಗೆ. ಒಟ್ಟಿನಲ್ಲಿ ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನೆಟ್ಟಿಗೆ ನಿಂತ್ಕೊಳ್ರಿ, ನೋಡ್ಕೊಂಬರೋ ಬುದ್ಧಿನೇ ಇಲ್ಲ. ನೆನ್ಸ್ಕೊಂಡು ಬರ್ತಿದೆ ಹಸ್ಬೆಂಡು. ಯಾರನ್ನೋ? ನಿಮ್ಮನ್ನ. ಕರ್ಮ, ಇಷ್ಟು ದಿಢೀರಾಗಿ ನೀವು ನನ್ನ ಮುಂದೆ ಬಂದ್ಬಿಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಚೀಟಿ ಓದಿದ್ರಾ? ಓದಿದೆ. ಶಿಕ್ಷೆ ಅನ್ಬೋಸಕ್ಕೆ ರೆಡಿ ತಾನೆ? ಓ, ಶುರು ಮಾಡಲ ಹಸ್ಬೆಂಡು? ಅರೆ, ಇವ್ರು ಯಾಕೆ ಈ ರೀತಿ ನುಲಿತಿದ್ದಾರೆ? ಓ, ನನ್ನ ಮನ್ಸು ಬದಲಾಯಿಸಿ ಕೊಟ್ಟಿರೋ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಪ್ಲ್ಯಾನ್ ಮಾಡಿರ್ಬೋದು. ಯಾವುದಕ್ಕೂ ನಾನು ಸೀರಿಯಸ್ ಆಗಿರ್ಬೇಕು. ಹಸ್ಬೆಂಡು, ಶಿಕ್ಷೆ ಶುರು ಮಾಡುತ್ತಾನೆ? ಈಗಲ್ಲ, 10 ನಿಮಿಷ ಬಿಟ್ಟು ಕೆಲಸ ಮಾಡ್ತಿರೋವಾಗ ಬರಬೇಕು. ಸರಿ, ಅಷ್ಟರ ತನಕ ನಿಮ್ಮ ಫೋಟೋ ಇದೆ ಅಲ್ವಾ, ಅದ್ರ ಮುಂದೆ ನೀವು ಕೊಟ್ಟಿರೋ ಶಿಕ್ಷೆನ ಅಭ್ಯಾಸ ಮಾಡ್ತಿರ್ತೀನಿ, ಆಯ್ತಾ? ಬರ್ತೀನಿ. ಶಿಕ್ಷೆ ಅನ್ಬೋಸಕ್ಕೆ ಯಾರಾದ್ರೂ ಹಿಂಗೆ ಕುಣ್ಕೊಂಡು ಹೋಗ್ತಾರೆ? ಲೂಸೇ ಇದು. ಮೇಡಮ್, ಬಿಲ್ ನಾನು ಅಲ್ಲೇ ಪೇ ಮಾಡ್ತೇನೆ. $420 ಮೇಡಮ್. ಸರ್, ಸರ್ವರ್ ಬ್ಯುಸಿ ಬರ್ತಾ ಇದೆ, ನಾನು ನಿಮಗೆ ಕ್ಯಾಶ್ ತೊಗೊಂಬಂದು ಕೊಟ್ಬಿಡ್ತೀನಿ. ಓಕೆ ಮೇಡಮ್. ಏನು ಮಾಡ್ರಿ, ಹೊಟ್ಟೆ ಹಸಿತಿತ್ತು ಅಂತ ಚೆನ್ನಾಗಿ ತಿನ್ಬಿಟ್ಟೆ, ದುಡ್ಡೇ ಇಲ್ವಲ್ಲ, ಏನು ಮಾಡೋದು? ಹೇಳಿ ಸರ್, ಇಲ್ಲಿ ಯಾವ್ದಾದ್ರು ಅನುಮಾನಾಸ್ಪದ ಹುಡುಗಿ ಬಂದಿದ್ದಾಳ? ಹುಡುಗಿನ ಸರ್, ಇದೇ ಏರಿಯಾದಲ್ಲಿ ತಿರುಗಾಡ್ತಾಳೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವ್ರ ಜೊತೆ ಇದ್ದ ಅರವಿಂದನ ಹುಡುಗನ 1 ತಿಂಗಳಿಂದ ಮಿಸ್ಸಿಂಗ್.
ಆ ಹುಡುಗಿ ಫೋಟೋ ಏನಾದ್ರು ಇದೆಯಾ ಸರ್? ಇದೆ. ನೋಡಿ ಇದೆ ಹುಡುಗಿ. ಸರಿ ಹುಡುಗಿನ ಅಲ್ಲೇ ಹೋಗ್ತಾಳೆ ನೋಡಿ. ಹೇ ಅವಳು ರೆಡಿ ನೋಡ. ಇದೆಲ್ಲ ಆ ಹುಡುಗಿನ ಲಗೇಜ್ ಹೌದು ಸರ್. ಯಾಕಪ್ಪ ಇನ್ನೂ ಇಲ್ಲೇ ನಿಂತಿದ್ಯಾ? ಸಂಜನಾ ಇನ್ನೂ ಬಟ್ಟೆ ಬದಲಾಯಿಸ್ಕೊಂಡಿಲ್ವಾ? ಇಲ್ಲಮ್ಮ, ಸುಸ್ತಾಗ್ತಿತ್ತು ಅಂತಿದ್ಲು, ಈಗ ಬದಲಾಯಿಸ್ಕೊಳಕ್ಕೆ ಹೋಗಿದ್ದಾರೆ. ಓ ಸರಿ, ಈ ಹಾಲು ಅವಳಿಗೆ ಕೊಡು. ಏನು ತಿಂದಿದ್ದಾಳೋ ಏನೋ ಪಾಪ. ಅವಳ ಹಾಲು ಕುಡಿಲಿ, ನಾನು ಅಡುಗೆ ಮಾಡಿಬಿಡ್ತೀನಿ. ಹಾಂ ನರಸಿಂಹ, ಹೇಳಮ್ಮ. ನಿನ್ನ ಹೆಂಡತಿ ನಿನ್ನ ಒಪ್ಪಿ ಸ್ಟೇಷನಿಂದ ಬಿಡಿಸಿದ್ದು ಅಲ್ಲದೆ ನಿಮ್ಮಪ್ಪ ನಿನ್ನ ಹೆಸರಲ್ಲಿ ಮಾಡ್ತಿದ್ದ ಶ್ರಾದ್ದನ ತಡೆದಿದ್ದಾಳೆ. ಅವಳನ್ನು ನೋಯಿಸ್ಬೇಡ, ಅವಳ ಜೊತೆ ಜಗಳನೂ ಆಡಬೇಡ. ಏನಾದರೂ ಅವಳು ನಿನ್ನ ಜೊತೆ ಜಗಳ ಆಡಿದ್ರೆ ಅವಳನ್ನು ಕ್ಷಮಿಸ್ಬಿಡು. ಅವಳ ತ್ಯಾಗದ ಮುಂದೆ ಅವಳು ಮಾಡೋ ತಪ್ಪೇನು ದೊಡ್ಡದಲ್ಲ. ಆಯ್ತಮ್ಮ. ಮುಂದೆ ಎಲ್ಲ ಒಳ್ಳೇದಾಗತ್ತಪ್ಪ, ಯೋಚನೆ ಮಾಡಬೇಡ. ಅಮ್ಮ, ಸಾಹೇಬ್ರು ಎಲ್ಲಿದ್ದಾರೆ? ಬೇಜಾರಲ್ಲಿ ಕೂತಿದ್ದಾರೆ. ಅವ್ರ ಸ್ವಭಾವ ನಿನಗೆ ಗೊತ್ತಲ್ವಾ? ಸ್ವಲ್ಪ ದಿನ ಹಾಗೆ ಇರ್ತಾರೆ, ಆಮೇಲೆ ಸರಿ ಹೋಗ್ತಾರೆ, ಕೋಪನೂ ಹೋಗುತ್ತೆ. ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲಮ್ಮ. ನಾನು ಪುಟ್ಟಿ ಜೀವನ ಹಾಳಾಗಬಾರ್ದು ಅಂತ ಸಂಜೆಗೆ ತಾಳಿ ಕಟ್ಬಿಟ್ಟೆ. ಯಾರ ಮೇಲೂ ಬೆರಳು ಮಾಡಿ ತೋರ್ಸೋದು ಬಿಟ್ಟು ಆಗಿರೋ ತಪ್ಪನ್ನ ತಿದ್ಕೊಂಡು ಹೋಗಬೇಕು. ನಾನು ಅಡುಗೆ ಮಾಡಿಬಿಡ್ತೀನಿ. ಸರಿ ಅಮ್ಮ. ಎಲ್ಲೋದ್ರು ಹಸ್ಬೆಂಡು? ಅಯ್ಯೋ, ಅಮ್ಮಂಗೆ ಒಂದು ಫೋನ್ ಮಾಡಬೇಕಿತ್ತು. ಹಲೋ ಅಮ್ಮ. ಯಾಕಮ್ಮ ಈ ರೀತಿ ಅನಾಹುತ ಮಾಡಿಕೊಂಡೆ? ಅಲ್ಲಿ ನಿನ್ನ ಬಗ್ಗೆ, ಇಲ್ಲಿ ನರಸಿಂಹನ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅಲ್ಲ ಕಣೆ, ನಿನ್ನ ಗಂಡನ್ನ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಸೋಕೆ ಹೊರಟಿದ್ಯಲ್ಲ, ಇದು ಸರಿನಾ? ಅಷ್ಟರಲ್ಲಿ ನರಸಿಂಹ ಬಂದು ಹೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಿನ್ನ ಜೀವನ ಏನಾಗ್ತಿತ್ತು ಅಂತ ಗೊತ್ತಾ? ನನ್ನ ಹಸ್ಬೆಂಡು ಇನ್ನೊಂದು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ತಪ್ಪು ಅರ್ಥ ಮಾಡ್ಕೊಂಡು ನಾನು ಈ ಥರ ಮಾಡಿಬಿಟ್ಟೆ ಅಮ್ಮ. ಆದರೆ ಇದರಲ್ಲಿ ಅವ್ರದ್ದೇನೂ ತಪ್ಪಿರಲಿಲ್ಲ ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ಮತ್ತೆ ಈ ರಾದ್ದಾಂತಕ್ಕೆಲ್ಲ ಯಾರು ಕಾರಣ? ಇನ್ಯಾರು, ನನ್ನ ಗಂಡನ ಅದಕ್ಕೆ. ಊರಿಂದಾನೆ ಇದೆಲ್ಲ ಆಗಿತ್ತು. ಆದರೆ ನನ್ನ ಹಸ್ಬೆಂಡು ಅವ್ರಿಗೂ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಒಟ್ಟಿನಲ್ಲಿ ನನ್ನ ಹಣೆ ಬರ ಚೆನ್ನಾಗಿತ್ತು, ಅದಕ್ಕೆ ಅವ್ರ ಹೆಂಡತಿಯಾಗಿ ಉಳಿದಿದ್ದೀನಿ. ಅಮ್ಮ, ಈಗೇನೂ ಸಮಸ್ಯೆ ಇಲ್ಲ, ನಾನು ನನ್ನ ಹಸ್ಬೆಂಡು ಚೆನ್ನಾಗೇ ಇದ್ದೀವಿ. ಸಂಸಾರ ಅಂದಮೇಲೆ ಸಮಸ್ಯೆ ಬರುತ್ತೆ, ಸಂಬಂಧ ಅಂದಮೇಲೆ ಮನಸ್ತಾಪಗಳು ಬರುತ್ತೆ. ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕು. ಅದು ಬಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೋಬಾರ್ದಮ್ಮ. ಆಯ್ತಮ್ಮ, ನಿನ್ನ ಪೊಲೀಸಪ್ಪ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೆ ಏನೂ ಆಗಲ್ಲ. ನೋಡು ದೀಪ, ಮತ್ತೆ ನಿನ್ನಿಂದ ಈ ಥರ ಏನಾದರೂ ತಪ್ಪಾಯಿತು ಅಂದರೆ ನಾನಂತೂ ಸುಮ್ಮನೆ ಇರಲ್ಲಮ್ಮ. ಆಯಿತು. ಪೊಲೀಸಪ್ಪ ಏನು ಮಾಡ್ತಿದ್ದಾರೆ? ನೀನು ನರಸಿಂಹ ಮಾಡಿರೋ ಕೆಲಸದಿಂದ ಅವ್ರಿಗೆ ತುಂಬ ಕೋಪ ಬಂದಿದೆ. ಅಯ್ಯೋ ಹೌದಾ? ಬಿಡು, ಸ್ವಲ್ಪ ದಿವಸ ಸರಿ ಹೋಗ್ತಾರೆ. ನೀನು ಹುಷಾರಮ್ಮ. ನಾನು ಫೋನ್ ಮಾಡಿದೆ ಅಂತ ಹೇಳು. ಹ್ಞೂ. ಅಣ್ಣ ಹೇಗಿದ್ದಾರೆ? ಅದಕ್ಕೆ ನಾ ಮನೆ ತುಂಬಿಸ್ಕೊಂಡ್ರ? ಓಮ್ಮ, ಸ್ಟೇಷನಲ್ಲಿದ್ದವನ ಸಂಜೆನೇ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ಲು. ಇಲ್ಲಿ ನಿಮ್ಮಪ್ಪ ಅವ್ರ ಮಗನಿಗೆ ಶ್ರಾದ್ದ ಮಾಡಕ್ಕೆ ಹೋಗಿದ್ರು, ಅದನ್ನು ಅವಳೇ ತಪ್ಪಿಸಿದ್ಲು. ತುಂಬ ಒಳ್ಳೆ ಹುಡುಗಿಮ್ಮ. ಇಷ್ಟೆಲ್ಲ ನಡೀತಾ? ಆದರೆ ನರಸಿಂಹ ಆ ಹುಡುಗಿನ ಬಲವಂತಾಗಿ ಮದುವೆ ಆಗಿದ್ದು ನಿಮ್ಮಪ್ಪನಿಗೆ ಇಷ್ಟ ಆಗಲಿಲ್ಲ. ಪೊಲೀಸಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಮನ್ಸಲ್ಲಿ ಮಕ್ಳಿಗೆ ಪ್ರೀತಿ ಇರತ್ತೆ, ಮಾತಲ್ಲಿ ಬೈತಾರಷ್ಟೆ. ಅಂದರೆ ಅದಕ್ಕೆ ಬದಲಾಗಿದ್ದಾರ? ಅಣ್ಣನ ಮೇಲೆ ಅವ್ರಿಗೂ ಪ್ರೀತಿ ಇದೆಯಾ? ಅದೇನೋ ಗೊತ್ತಿಲ್ಲಮ್ಮ. ಸದ್ಯ ಅಣ್ಣ ಅದಕ್ಕೆ ಒಂದಾದ್ರಲ್ವಾ, ಅಷ್ಟು ಸಾಕು.
ಹುಷಾರು ದೀಪ. ಆಯ್ತಮ್ಮ, ಇಡ್ತೀನಿ. ಸರಿಮ್ಮ. ಸದ್ಯ ಮನೇಲಿ ಎಲ್ಲ ಸರಿ ಹೋಯ್ತು. ಹಸ್ಬೆಂಡ್ ಎಲ್ಲಿ? ಯಾಕೆ ಬೇಬಿ, ನಾನು ನೋಡಿ ಶಾಕ್ ಆಯ್ತಾ? ಏಯ್, ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಇದೇನು ಈ ಥರ ಚಿಕ್ಕ ಡ್ರೆಸ್ ಹಾಕೊಂಡಿದ್ಯಾ? ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಇಲ್ಲಿನ ರೀತಿ ನೀತಿನ ಕಲ್ತ್ಕೋಬೇಕು. ಅಚ್ಚುಕಟ್ಟಾಗಿ ಮೈ ತುಂಬ ಬಟ್ಟೆ ಹಾಕೊಳ್ಳೋದು ಬಿಟ್ಟು ಈ ಥರ ಅಸಹ್ಯವಾಗಿ ಬಟ್ಟೆ ಹಾಕೊಂಡಿದ್ಯಲ್ಲ, ಅಪ್ಪ ಅಮ್ಮ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ನಾನು ನಿನ್ನ ಮದುವೆ ಆಗೋ ಮುಂಚೆನೂ ಇದೇ ಥರ ಡ್ರೆಸ್ಸಲ್ಲಿ ಇರ್ತಿದ್ದೆ. ಆಗ ನೀನು ನನ್ನ ನೋಡಿ ಖುಷಿ ಪಡ್ತಿದ್ದ. ಈಗ ಮಾತ್ರ ಉರ್ಕೊಂತಿದ್ಯಲ್ಲ, ಯಾಕೆ ಬೇಬಿ ನನ್ನ ಫ್ರೀಡಮನ್ನು ಕಿತ್ಕೊಳ್ತಿದ್ಯಾ? ಸಂಜನಾ, ಯಾರಾದರೂ ನೋಡೋಕೆ ಮುಂಚೆ ಮೊದಲು ಬಟ್ಟೆ ಬದಲಾಯಿಸು. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತಿಲ್ಲ. ನಾನು ಇರೋದೇ ಹೀಗೆ. ಏನಿವಾಗ? ಏನಿದು? ನಮ್ಮಿಬ್ರು ಫಸ್ಟ್ ನೈಟ್ಗೆ ಅಂತ ನಿಮ್ಮಮ್ಮ ಹಾಲು ಕೊಟ್ಟು ಕಳ್ಸಿದಾರಾ? ಬಾಯ್ಗೆ ಬಂದೇನು ಮಾತಾಡಬೇಡ. ನೀನು ಸುಸ್ತಾಗಿರ್ತೀಯ ಅಂತ ಕುಡಿಲಿ ಅಂತ ಕೊಟ್ಟಿದ್ದಾರೆ. ಕೊಡು ಮತ್ತೆ. ಹೌದು, ನಿಮ್ಮಮ್ಮ ನನ್ನ ಮೇಲೆ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಡ್ರೆಸ್ ಬಗ್ಗೆ ಕಾಮೆಂಟ್ ಮಾಡ್ತಾರಾ ಬೇಬಿ? ನಿಮ್ಮಮ್ಮ ಅಲ್ಲ, ನಿಮ್ಮಪ್ಪನೇ ಬಂದು ನನ್ನ ಡ್ರೆಸ್ಸನ್ನು ನೋಡಿ ಏನಮ್ಮ ನಿನ್ನ ಬಟ್ಟೆ ಹಾಗಿದೆ ಹೀಗಿದೆ ಅಂತ ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಂದರೆ ನೀನು ಬದಲಾಗಿಲ್ಲ? ನಾನು ಚೇಂಜ್ ಆಗೋದಾ? ಚಾನ್ಸೇ ಇಲ್ಲ. ನೀನು ಕೊಟ್ಟು ಟಾರ್ಚರ್, ನಿನ್ನ ತಂಗಿ ಬಂದು ನನ್ನ ಕೆನ್ನೆಗೆ ಹೊಡೆದಿರೋದನ್ನ ನಾನಿನ್ನೂ ಮರ್ತಿಲ್ಲ. ನಿನ್ನ ತಂಗಿ ಗಂಡನ್ನ ನಾನು ಮದುವೆ ಆಗಿ ನಿಮ್ಮಿಬ್ಬರ ಮೇಲೂ ರಿವೆಂಜ್ ತೀರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೂ ನೀನು ಅಡ್ಡಿಯಾದೆ. ಏಯ್, ನನ್ನ ತಂಗಿ ತಂಟೆಗೆ ನೀನಲ್ಲ, ಆ ದೇವರು ಬಂದ್ರು ಬಿಡಲ್ಲ. ಓಕೆ ಫೈನ್, ಇನ್ಮೇಲೆ ಆ ದೇವ್ರು ಬಂದರೂ ನಿನ್ನನ್ನು ಕಾಪಾಡೋಕ್ಕಾಗಲ್ಲ. ಯು ನೋ ವೈ? ನೀನು ಅಂದ್ಕೊಂಡಿರ್ಬೋದು ನನಗೆ ತಾಳಿ ಕಟ್ಟಿ ನನ್ನನ್ನು ನಿನ್ನ ತಾಳಕ್ಕೆ ಕುಣಿಸ್ತೀನಿ ಅಂತ. ಬಟ್ ಯು ವೆರಿ ರಾಂಗ್ ಮಿಸ್ಟರ್ ನರಸಿಂಹ. ನಿನ್ನನ್ನು ನಾನು ಸ್ಟೇಷನಿಂದ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಅಪ್ಪನೇ ಒಂದು ಗತಿ ಕಾಣಿಸ್ತಿದ್ರು. ಬಟ್ ನಾನು ಯಾಕೆ ನಿನ್ನನ್ನು ಬಿಡಿಸ್ಕೊಂಡು ಬಂದೆ ಅಂತ ಅಂದರೆ, ಪ್ರತಿ ಕ್ಷಣ ಇನ್ಮೇಲಿಂದ ನಿನಗೆ ನರಕ ತೋರಿಸ್ತೀನಿ. ಯಾಕಾದ್ರೂ ಇವಳಿಗೆ ತಾಳಿ ಕಟ್ಟಿದ್ನು ಅಂತ ನೀನು ನರಳ್ಬೇಕು. ಹಾಗೆ ಮಾಡ್ತೀನಿ.
ಮತ್ತೆ ತಪ್ಪಿಸ್ಕೊಂಬಿಟ್ಲು. ತುಂಬ ಬಾಯಾರಿಕೆ ಆಗ್ತಿದೆ, ಎಲ್ಲಾದ್ರೂ ಹೋಗಿ ನೀರು ಕುಡಿಬೇಕು. ಆದ್ರೆ ಅಲ್ಲೂ ಪೊಲೀಸರು ಬಂದ್ರೆ ಏನ್ ಮಾಡ್ಲಿ? ಜೀವನ ಯಾಕೆ ಹೀಗಾಗೋಯ್ತು? ಎಲ್ಲ ಕಾರಣ ಆರ್ಗನ್ ಹೆಲ್ಪ್ ಮಾಡೋ ನೆಪದಲ್ಲಿ ಬಂದು ಜೀವನನೇ ಹಾಳು ಮಾಡ್ಬಿಟ್ಟ. ಅವನನ್ನು ಸಾಯಿಸಿದ್ದೆ ಒಳ್ಳೇದಾಯ್ತು. ಆದ್ರೆ ಇವಾಗ ಎಲ್ಲಿ ಹೋಗೋದು, ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಪೊಲೀಸವ್ರು ಕಣ್ತಪ್ಸಿ ಇಲ್ಲಿಂದ ಎಲ್ಲಾದ್ರೂ ಹೋಗೋದೇ ಒಳ್ಳೇದು. ನರಸಿಂಹ, ಏನಪ್ಪ ಇದು? ಗ್ಲಾಸಲ್ಲಿ ಹೊಡೆದಿದೆ. ಅದೇನೋ ಗೊತ್ತಿಲ್ಲ ಅತ್ತೆ, ನಿಮ್ಮ ಮಗ ನನಗೆ ಹಾಲು ಕೊಡೋದನ್ನ ಬಿಟ್ಟು ಹಿಡ್ದಿದ್ದ ಗ್ಲಾಸ್ನ ಹಾಗೆ ಬೀಳಿಸ್ದ. ಹೌದೇನೋ ನರಸಿಂಹ? ಹ್ಞೂ ಅದು ಕೈ ಜಾರಿ ಬಿದ್ಬಿಡ್ತು. ಸರಿ ಬಿಡಪ್ಪ, ನಾನೇ ಇದನ್ನೆಲ್ಲ ಒರೆಸ್ತೀನಿ. ಅಮ್ಮ ನೀ ಹೋಗಮ್ಮ. ಅಲ್ಲ ಕಣೋ ಸಂಜನಾ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಮ್ಮ ಮನೇಲಿ ಸ್ವಲ್ಪ ಸಂಪ್ರದಾಯ, ಈ ಥರ ಬಟ್ಟೆ ಎಲ್ಲ ಹಾಕೋದನ್ನು ಸ್ವಲ್ಪ ನಿಲ್ಲಿಸ್ತೀಯಮ್ಮ. ಅತ್ತೆ, ನಮ್ಮ ಮನೇಲೂ ಸಂಪ್ರದಾಯ ಇತ್ತು. ನಾನು ಅವಾಗ ಹೀಗೆ ಬಟ್ಟೆ ಹಾಕ್ತಿದ್ದೆ. ಇಲ್ಲೂ ನಾನು ಇನ್ಮೇಲೆ ಹೀಗೆ ಇರ್ತೀನಿ. ಯಾಕತ್ತೆ? ಇದು ಇನ್ಮೇಲೆ ನನ್ನ ಮನೆನೇ ಅಲ್ವಾ? ಹೌದಮ್ಮ, ಇದು ನಿನ್ನ ಮನೆಯೇ. ಇನ್ನು ಮುಂದೆ ನಿನ್ಗೆ ಹೇಗೆ ಬೇಕೋ ಹಾಗೆ ಇರಮ್ಮ. ಥ್ಯಾಂಕ್ಸ್ ಅತ್ತೆ, ಬಾಯ್. ಒಬ್ಬಳೇ ಎಲ್ಗಮ್ಮ ಹೊರಟೆ? ನಿಮ್ಮ ಮಗ ಮನೆಯಿಂದ ಹೊರಗೆ ಹೋಗುವಾಗ್ಲೆಲ್ಲ ನಿಮಗೆ ಹೇಳ್ಬಿಟ್ಟು ಹೋಗ್ತಾನ ಅತ್ತೆ? ನಮ್ಮ ಅಮ್ಮನ ಹತ್ರ ಈ ಥರ ಮಾತಾಡಿದ್ರೆ ಸರಿ ಇರಲ್ಲ. ನಾನಿರೋದೇ ಹೀಗೆ, ಮಾತಾಡೋದೇ ಹೀಗೆ. ಏನಿವಾಗ? ನರಸಿಂಹ, ಸುಮ್ಮನೆ ಇರಪ್ಪ, ನೀನು ಹೊರಡಮ್ಮ. ನೋಡು ಮಗನೆ, ಅವಳು ಅವ್ರ ಮನೆಯಲ್ಲಿ ಬೆಳೆದಿರೋದೇ ಹೀಗೆ. ನಮ್ಮ ಮನೆಗೆ ಹೊಂದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದಿನ ಆಗಬೇಕು. ಅಲ್ಲಿವರೆಗೂ ನೀನು ಸುಮ್ಮನೆ ಇರು. ಅವಳು ಎಷ್ಟು ದುರಾಕಾರ ಇದ್ರೆ ನೀನು ಆ ಥರ ಮಾತಾಡ್ತಾಳಮ್ಮ. ಇದೇ ಹೊರಟುತನ ಬೇಡ ಅಂತ ಹೇಳ್ತಾ ಇರೋದು. ಅವಳನ್ನು ಮಾತಾಡಿದ್ಲು ಅಂತ ಅವಳನ್ನು ದುರಂಕಾರಿ ಅಂತ ಕರೆಯೋದು ತಪ್ಪು ಕಣಪ್ಪ. ಅಮ್ಮ, ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ಏನು ನನಗೆ ಗೊತ್ತಿಲ್ಲ? ಅವಳು ನಿನ್ನ ಸ್ಟೇಷನಿಂದ ಬಿಡಿಸಿದ್ದು ನನಗೆ ಗೊತ್ತಿಲ್ವಾ? ನಿಮ್ಮಪ್ಪ ನೀನು ಫೋಟೋ ಇಟ್ಕೊಂಡು ಶ್ರಾದ್ದ ಮಾಡ್ತಿದ್ರಲ್ಲ, ಅದನ್ನು ತಡೆದ್ಲಲ್ಲ, ಅದು ನನಗೆ ಗೊತ್ತಿಲ್ವಾ? ಎಲ್ಲರೂ ಮುಂದೆ ನೀನೇ ನನ್ನ ಗಂಡ ಅಂತ ಹೇಳಿದ್ದು ನನಗೆ ಗೊತ್ತಿಲ್ವಾ? ಅವಳಿಗೆ ನಿನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ನೀನು ಇವತ್ತೂ ಜೈಲಿನಲ್ಲೇ ಇರ್ತಾ ಇದ್ದೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ವಾ? ದೀಪಾ, ಟಾಸ್ಕ್ ಕಂಪ್ಲೀಟ್ ಮಾಡಿದ್ಯಾ? ಇಲ್ಲ ಅಕ್ಕ, ಹಸ್ಬೆಂಡ್ ಎಲ್ಲಿ ಅಂತಾನೆ ಹುಡುಕ್ತಿದ್ದೀನಿ. 10 ನಿಮಿಷ ಬಿಟ್ಟು ಬಾ ಅಂದರು. ಅದಕ್ಕೆ ಅಷ್ಟರಲ್ಲಿ ಮನೆಗೆ ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ರು ಎಲ್ಲಿ ಹೊಟ್ಟೋದ್ರೋ ಗೊತ್ತಾಗ್ತಾನೇ ಇಲ್ಲ. ಹೌದಾ? ಮನೇಲೆಲ್ಲ ಸರಿಯಾಗಿದೆಯಂತ? ಹ್ಞೂ ಅಕ್ಕ, ಆ ಸಂಜೆನ ಅಣ್ಣನ ತನ್ನ ಗಂಡ ಅಂತ ಒಪ್ಕೊಂಡ್ಲಂತೆ. ಒಳ್ಳೇದಾಯ್ತು ಬಿಡು. ಆದರೆ ಅಪ್ಪಗೆ ಮಾತ್ರ ಅವರಿಬ್ಬರು ಮದುವೆ ಈ ಥರ ಆಯಿತು ಅಂತ ಕೋಪ ಬಂದಿದೆ. ಇದಕ್ಕೆಲ್ಲ ನೀನೇ ತಾನೇ ಕಾರಣ. ನೀನು ಮಾಡಿದ ತಪ್ಪಿಂದಾನೆ ಇಷ್ಟೆಲ್ಲ ಅನಾಹುತ ಆಗಿದ್ದು. ಹೋಗ್ಲಿ ಬಿಡು, ಆಗಿರೋದ್ರ ಬಗ್ಗೆ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಹೇಗೆ ಮದುವೆ ಆಗ್ತಾರೆ ಅನ್ನೋದಕ್ಕಿಂತ ಮದುವೆ ಆದಮೇಲೆ ಹೇಗಿರ್ತಾರೆ ಅನ್ನೋದು ಮುಖ್ಯ. ನನ್ನ ಅಣ್ಣನಂತ ಗಂಡ ಪಡೆಯೋದಕ್ಕೆ ಸಂಜನಾ ಅದಕ್ಕೆ ಪುಣ್ಯ ಮಾಡಿದ್ದಾಳೆ. ನಿನ್ನ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ಅಣ್ಣ ಸಂಜನಿಗೆ ತಾಳಿ ಕಟ್ಟಿರೋದು, ಅದು ನೆನಪಿರಲಿ. ಅವ್ರು ಹಾಗೆ ಮಾಡಿದ್ದಕ್ಕೆ ನಿನ್ನ ಜೀವನ ಇಲ್ಲಿ ಸರಿ ಇರೋದು. ಇಲ್ಲ ಅಂದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡು. ಇನ್ನೇನು ಮಾಡ್ತಿದ್ದೆ ಅಕ್ಕ? ಮನೆ ಮುಂದೆ ನಿಲ್ತಿದ್ದೆ, ಮಳೆ ಬರ್ತಿತ್ತು, ನೆನಿತಿದ್ದೆ. ಮಳೇಲಿ ನೆನೆಯೋದು ಅಂದರೆ ನಿನ್ಗೊಂಥರ ಖುಷಿ ಅನಿಸುತ್ತೆ. ಹೋಗ್ಲಿ ಬಿಡು, ಫಸ್ಟು ಚಿರು ಹೇಳಿದ ಟಾಸ್ಕ್ನ ಕಂಪ್ಲೀಟ್ ಮಾಡು.
ಹೋಗು, ಅವನಲ್ಲಿ ಮೀಟಿಂಗಲ್ಲಿದ್ದಾನೆ. ಅಕ್ಕ, ಮೀಟಿಂಗ್ ಅಂದರೆ ಎಲ್ಲರೂ ಇರ್ತಾರಲ್ವಾ? ಹೌದು, ಮತ್ತೆ ಎಲ್ಲರೂ ಮುಂದೆ ಅವ್ರನ್ನ ಹಂಗೆ ನೋಡೋದು? ನಾನು ಆಗಲೇ ಹೇಳ್ದೆ ತಾನೆ, ಪ್ರೀತಿಲಿ ಭಯ ಇರಬಾರ್ದು ಅಂತ. ಏನಾಗಲ್ಲ, ಹೋಗು ಹೋಗು. ಆಯ್ತು, ಹೋಗು.